ದರ್ಶನ್ ಮೈಸೂರು ಪರ್ಮಿಷನ್ ಮುಗಿಯಿತು. ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ ಕೋರ್ಟ್ನ ಆರ್ಡರ್ ಪ್ರಕಾರವಾಗಿ. ಇವತ್ತು ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮತ್ತೆ ಮನವಿ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಇನ್ನೊಂದಿಷ್ಟು ದಿನಗಳ ಕಾಲ ಮೈಸೂರಲ್ಲೇ ತಂಗೋದಕ್ಕೆ ಇರೋದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಮೈಸೂರಲ್ಲೇ ಇನ್ನಷ್ಟು ದಿನ ಇರೋದಕ್ಕೆ ದರ್ಶನ್ ಡಿಸೈಡ್ ಅನ್ನ ಮಾಡಿದ್ದಾರಂತೆ. ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು. ಹಾಗಾಗಿ ಇವತ್ತು ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ತಾರೆ. ಕುಟುಂಬದ ಜೊತೆಯಲ್ಲಿ ಕಾಲವನ್ನ ಕಳೆಯೋದಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ ಮೈಸೂರಲ್ಲೇ. ಹಾಗಾಗಿ ಮೈಸೂರಲ್ಲೇ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಳ್ತಾರಾ ಅನ್ನೋದು ಕೂಡ ಕುತೂಹಲ. ಅಮ್ಮನ ಅನಾರೋಗ್ಯದ ಬಗ್ಗೆ ಕೋರ್ಟ್ಗೆ ಹಿಂದೆ ಮಾಹಿತಿಯನ್ನ ಕೊಟ್ಟು ಮೈಸೂರಿಗೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತು. 2 ವಾರ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆ 2 ವಾರ ಮುಗಿದು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಅಮ್ಮನ ಅನಾರೋಗ್ಯದ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟು ಮೈಸೂರಿಗೆ ತೆರಳೋದಕ್ಕೆ ಅವಕಾಶವನ್ನ ಕೋರೋದಕ್ಕೆ ದರ್ಶನ್ ಪರ ವಕೀಲರು ಈಗ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಕೋರ್ಟ್ 2 ವಾರ ಪರ್ಮಿಷನ್ ಕೊಟ್ಟಿತ್ತು ಮೈಸೂರಲ್ಲಿ ಇರೋದಕ್ಕೆ. ಅಮ್ಮನ ಅನಾರೋಗ್ಯ ಕಾರಣವನ್ನ ದರ್ಶನ್ ಕೊಟ್ಟಿದ್ರು. ಈಗ ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಏನ್ ರೀಸನ್ ಗಳನ್ನ ಕೊಡ್ತಾ ಇದ್ದಾರೆ? ಸರ್ಜರಿ ಮೈಸೂರಲ್ಲೇ ಮಾಡಿಸ್ಕೋತಾರಾ? ಶರ್ಮಿತಾ ಶೆಟ್ಟಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಪ್ರಮುಖವಾಗಿ ಮೈಸೂರಿಗೆ ತೆರಳಕ್ಕೆ ಒಂದು ಅನುಮತಿಯನ್ನ ಕೋರಿದ್ರು. ಅದರಲ್ಲಿ ಪ್ರಮುಖವಾಗಿ ಕೋರಿದಂತದ್ದು ಅವರ ತಾಯಿಯ ಅನಾರೋಗ್ಯ, ಮತ್ತೆ ಅಲ್ಲಿ ಸಾಕು ಪ್ರಾಣಿಗಳನ್ನ ನೋಡಬೇಕು, ಮತ್ತೆ ಸೆಕೆಂಡ್ ಒಪಿನಿಯನ್ ಪಡ್ಕೊಳ್ಬೇಕು, ಬಲುನೋವಿನ ಒಂದು ಸರ್ಜರಿ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಕೇಳಿಕೊಂಡಿದ್ರು. ಅದೇ ರೀತಿಯಾಗಿ 2 ವಾರಗಳ ಕಾಲ ಗಡುವು ಕೊಟ್ಟಿತ್ತು. ಮತ್ತೆ ಅಂದ್ರೆ ಒಂದು ಅನುಮತಿಯನ್ನ ಕೊಟ್ಟಿದ್ರು. ನಿನ್ನೆಗೆ ಅವಧಿ ಮುಕ್ತಾಯ ಆಗಿದೆ. ಈಗ ಇವತ್ತು ಕೋರ್ಟ್ಗೆ ಮತ್ತೆ ಒಂದು ವಿಸ್ತರಣೆಯನ್ನ ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿವೆ. ಆ ಬಗ್ಗೆ ತಮ್ಮ ಪರ ವಕೀಲರ ಜೊತೆ ಕೂಡ ದರ್ಶನ್ ಮತ್ತೆ ಅವರ ಕುಟುಂಬಸ್ಥರು ವಿಜಯಲಕ್ಷ್ಮಿ ಕೂಡ ಒಂದು ಚರ್ಚೆಗಳನ್ನ ನಡೆಸಿದ್ದಾರೆ. ಮತ್ತೆ ಈ ಒಂದು ಅನುಮತಿ ಯಾಕಂದ್ರೆ ಮೈಸೂರಲ್ಲೇ ಇರಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಕಾರಣವನ್ನ ಅಂದ್ರೆ ಒಂದ್ ವೇಳೆ ಏನಾದ್ರು ಇವತ್ತು ಕೋರ್ಟ್ಗೆ ಏನಾದ್ರು ಮತ್ತೆ ವಿಸ್ತರಣೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಅದೇ ರೀತಿಯ ಕಾರಣವನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೆ ಅವರ ತಾಯಿಯ ಅನಾರೋಗ್ಯ, ಮತ್ತೆ ಫಾರ್ಮಸ್ ಅಲ್ಲಿರುವಂತಹ ಅವರ ಸಾಕು ಪ್ರಾಣಿಗಳನ್ನ ನೋಡ್ಕೊಳ್ಬೇಕು, ಮತ್ತೆ ಈಗ ಸರ್ಜರಿಗೆ ಮುಂದಾಗಿರುವಂತಹ ದರ್ಶನ್ ಮತ್ತೆ ಅವರ ಇನ್ನು ಫಿಸಿಯೋಥೆರಪಿ ಮೂಲಕವೇ ಮೈಸೂರಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ವಿ. ಆ ಟ್ರೀಟ್ಮೆಂಟ್ ಪಡ್ಕೊಳ್ಳುವಂತಹ ಒಂದು ಚಿಕಿತ್ಸಾ ವಿಧಾನ ಕೂಡ ಅವರಿಗೆ ರೆಸ್ಪಾನ್ಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಟ್ರೀಟ್ಮೆಂಟ್ ನ ಒಂದು ದಾಖಲೆಗಳೇನಿದೆ ಆ ದಾಖಲೆಗಳನ್ನ ಸಲ್ಲಿಕೆ ಮಾಡುವ ಮೂಲಕವಾಗಿ ಮತ್ತೆ ವಿಸ್ತರಣೆ ಕೋರುವಂತಹ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಸರ್ಜರಿ ಮಾಡಿಸ್ಕೊಳ್ಳೋಕೆ ಏನೊಂದು ಸಂಕ್ರಾಂತಿ ಮುಗಿದ ಬಳಿಕ ಸರ್ಜರಿನ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಎಲ್ಲ ಒಂದು ಮೆಡಿಕಲ್ ರಿಪೋರ್ಟ್ ಜೊತೆಯಲ್ಲಿ ಕೂಡ ಅವರ ಫ್ಯಾಮಿಲಿಯ ಒಂದು ಪರ್ಸನಲ್ ವಿಚಾರ ಏನಿದೆ ಅದೆಲ್ಲ ಕೂಡ ಅವರ ತಾಯಿಯ ಒಂದು ಅನಾರೋಗ್ಯದ ಒಂದು ನಿಮಿತ್ತವಾಗಿ ಆಗಿರಬಹುದು, ಅಥವಾ ಅಲ್ಲಿ ಸಾಕು ಪ್ರಾಣಿಗಳು ಹೆಚ್ಚಾಗಿದೆ ಅಲ್ಲಿ ನೋಡ್ಕೊಳ್ಬೇಕು ಅನ್ನೋ ವಿಚಾರ ಏನಿದೆ ಅದನ್ನ ಮತ್ತೆ ಪ್ರಸ್ತಾಪ ಮಾಡಿ ಅದನ್ನೇ ದಾಖಲೆಗಳ ಮೆಡಿಕಲ್ ಒಂದು ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡುವ ಮೂಲಕವಾಗಿ ಮತ್ತೆ ಒಂದು ಅವಧಿಯನ್ನ ವಿಸ್ತರಣೆಯನ್ನ ಕೋರಿ ಇವತ್ತು ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಆ ಬಗ್ಗೆ ತಮ್ಮ ವಕೀಲರ ಜೊತೆ ಕೂಡ ಚರ್ಚೆಗಳನ್ನ ನಡೆಸಿಕೊಂಡಿದ್ದಾರೆ. ಮತ್ತೆ ಇವತ್ತು ಒಂದು ವೇಳೆ ಏನಾದರೂ ಅವರ ಕುಟುಂಬಸ್ಥರ ಒಂದು ವೇಳೆ ಏನಾದರೂ ಅಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನದ ಒಳಗಾಗಿ ಇವತ್ತು ಮತ್ತೆ ಕೆಳ ಹಂತದ ನ್ಯಾಯಾಲಯ ಏನಿದೆ ಅಲ್ಲಿ ನ್ಯಾಯಾಲಯದಲ್ಲಿ ಸಬ್ಮಿಟ್ ಅಂದ್ರೆ ಟ್ರಯಲ್ ಪ್ರಾರಂಭ ಆಗುವಂತಹ ಕೋರ್ಟ್ ಇದೆ 57 ಕೋರ್ಟ್ ಏನಿದೆ ಅಲ್ಲೇ ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ನೋಡಬೇಕು ಇವತ್ತು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್.